ಗಾಳಿ ಬೀಸಿದಾಗ ಹೂವಾಯಿತು ಈ ಮನ. ಸಂಚಿಕೆ 13. ಹಲೋ ಸರ್ ಎಂದ ಅದ್ರಿತ್ ಗೋಪಿನಾಥ್ರ ಬಳಿ ಬಂದ. ಅದ್ರಿತ್ ಎಂದವರೇ, ಆಫೀಸ್ ಮ್ಯಾನೇಜ್ ಮಾಡೋದು ಕಷ್ಟ ಆಯಿತಾ ಎಂದರು. ಅವನಿಗೆ ತಮ್ಮಿಂದ ತೊಂದರೆ ಆಯಿತೇನೋ ಎಂದು ಭಾವಿಸಿ. ನೋ ಸರ್, ಸ್ಟಾಫ್ಸ್ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದರು. ಎಲ್ಲರೂ ಅವರವರ ಕೆಲಸವನ್ನು ಸರಿಯಾಗಿ ನಿಭಾಯಿಸಿದರು. ಸೊ ನನಗೆ ಕಷ್ಟ ಆಗಲಿಲ್ಲ ಎಂದ ಮುಗುಳ್ನಗೆ ಬೀರುತ್ತಾ. ಮ್ಯಾಮ್, ಇವಾಗ ಹೇಗಿದ್ದೀರಾ ಎಂದು ಆಶಾರವರ ಕ್ಷೇಮವನ್ನು ವಿಚಾರಿಸಿದವನ ನೋಟ ಪಕ್ಕದಲ್ಲಿ ಮುಖ ಊದಿಸಿ ನಿಂತ ಅದ್ವಿಕ್ನ ಕಡೆಗೆ ಹೊರಳಿತು. ನಾನು ಚೆನ್ನಾಗಿದ್ದೀನಿ ಎಂದು ಉತ್ತರಿಸಿದವರೇ ಅವನ ನೋಟವರಿತು. ಇವನು ನಮ್ಮ ಮಗ ಅದ್ವಿಕ್, ಹಾಗೆ ಅವಳು ನಮ್ಮ ಮಗಳು ಸ್ತುತಿ ಎಂದು ತಮ್ಮ ಮಗ ಹಾಗೂ ಮಗಳನ್ನು ಪರಿಚಯ ಮಾಡಿಸಿದರು. ಸ್ತುತಿಯನ್ನು ನೋಡಿದವನು ಹಲೋ ಎಂದಾಗ ಪ್ರತಿಯಾಗಿ ಹಲೋ ಎಂದವಳು ತನ್ನ ತಾಯಿಯ ಕಡೆಗೆ ನೋಡಿದಾಗ, ಅದ್ರಿತ್ ದೇವ್, ನಮ್ಮ ಫರ್ಮ್ಗೆ ಹೊಸದಾಗಿ ಸೇರಿದ CA ಎಂದು ಅವನ ಪರಿಚಯ ಮಾಡಿಸಿದರು. ಅದ್ವಿಕ್ನತ್ತ ಬಂದವ ತನ್ನ ಜೇಬಿನಲ್ಲಿದ್ದ ಚಾಕ್ಲೇಟನ್ನು ಅವನ ಮುಂದೆ ಚಾಚಿದವ ಹಾಯ್ ಹ್ಯಾಂಡ್ಸಮ್ ಎಂದ. ಅವನು ತನ್ನನ್ನು ಹೊಗಳಿದಾಗ ಉಬ್ಬಿ ಹೋದವ ಥ್ಯಾಂಕ್ ಯು ಎಂದು ಚಾಕ್ಲೇಟನ್ನು ಪಡೆದ. ನಿಮಗೆ 2 ಮಕ್ಕಳ ಎಂದು ಕೇಳಿದ ಗೋಪಿನಾಥ್ರವರನ್ನು ಉದ್ದೇಶಿಸಿ. ಆದರೆ ಅವರು ಉತ್ತರಿಸುವ ಮೊದಲೇ ಅಲ್ಲ 3, ಮೊದಲನೇವಳು ಪಾಪು ಅಕ್ಕ ಎಂದ ಅದ್ವಿಕ್ ತನ್ನ ಮುದ್ದಿನ ಅಕ್ಕನನ್ನು ನೆನೆದು. ಪಾಪು ಅಕ್ಕ? ಅವನ ಮಾತು ಅರ್ಥವಾಗದೆ ಕೇಳಿದಾಗ ನಮ್ಮ ಹಿರಿಯ ಮಗಳು ಖ್ಯಾತಿ ಎಂದರು ಆಶಾರವರು. ಓಕೆ ಎಂದವ ತನ್ನ ವಾಚಿನತ್ತ ಒಮ್ಮೆ ನೋಡಿ. ಲೇಟಾಯಿತು, ನಾಳೆ ಸಿಗ್ತೇನೆ ಎಂದವ ಅಲ್ಲಿಂದ ಹೊರಟ. ಖ್ಯಾತಿ, ನೀನು ಹಾಗೆ ರೂಢಾಗಿ ಮಾತಾಡಬಾರ್ದಿತ್ತು ಎಂದಳು ಸಹನಾ ಶಿವಾನಿ ಹಾಗೂ ಪ್ರಶಾಂತ್ಗೆ ಬೇಸರವಾಗಿದ್ದನ್ನು ಗಮನಿಸಿ. ಸಹನಾ, ನಿಂಗೂ ಗೊತ್ತಲ್ವಾ, ಕಾಲೇಜಲ್ಲಿರುವಾಗ ಅವಳು ಆ ಪ್ರಶಾಂತ್ಗೋಸ್ಕರ ತನ್ನ ಶಾಂತಿ ನೆಮ್ಮದಿಯನ್ನು ಕಳೆದುಕೊಂಡಿದ್ದಳು. ನಾವಿಬ್ಬರೂ ಅವಳ ದುಃಖವನ್ನು ಮರೆಸಲು ಎಷ್ಟು ಪ್ರಯತ್ನ ಪಟ್ಟಿದ್ವಿ ಅಂತ. ಈಗ ಅವನೇನೋ ಭಾವನ ಅವನ ಕಸಿನಂತ ಹೇಳ್ತಿದ್ದಾನೆ. ಅವನು ಪ್ರೀತಿಸಿದ್ದು ಶಿವಾನಿಯನ್ನು ಅಂತ ಹೇಳ್ತಿದ್ದಾನೆ. ಅವನು ಹೇಳಿದ್ದು ನಿಜ ಆದರೆ ನನಗೂ ಖುಷಿನೇ. ಆದರೆ ಒಂದು ವೇಳೆ ಅವನು ಶಿವಾನಿಗೆ ಮೋಸ ಮಾಡಿದರೆ ಅದಕ್ಕೆ ನಾನು ಪದೇ ಪದೇ ಹೇಳೋದು, ನಾವು ಸೆಕೆಂಡ್ ಚಾಯ್ಸ್ ಆಗಿರಬಾರ್ದು. ಯಾಕೆಂದರೆ ನಮ್ಮ ಮೊದಲು ಅವರ ಜೀವನದಲ್ಲಿ ಒಬ್ಬರಿದ್ದರು, ಇನ್ನು ನಮ್ಮ ನಂತರ ಇನ್ನೊಬ್ಬರು ಬರಲ್ಲ ಅಂತ ಏನು ಗ್ಯಾರಂಟಿ ಎಂದು ತನ್ನ ಮಾತಿಗೆ ಸಮಜಾಯಿಷಿ ನೀಡಿದಳು. ನೀನು ಅತಿರೇಕಕ್ಕೇರಿ ಯೋಚಿಸ್ತಿದ್ಯಾ ಖ್ಯಾತಿ? ಎಲ್ಲರಿಗೂ ತಮ್ಮ ಮೊದಲ ಪ್ರೀತಿ ಸಂಗಾತಿಯಾಗಿ ಸಿಗಬೇಕು ಅಂತ ಏನಿಲ್ಲ, ಎಲ್ಲ ವಿಧಿಲಿಖಿತ. ಶಿವಾನಿ ಹಾಗೂ ಪ್ರಶಾಂತ್ ಮದುವೆ ಮನೆಯವರು ಸೇರಿ ನಡೆಸಿದ್ದು ಅಲ್ವಾ. ಒಂದು ವೇಳೆ ಅಲ್ಲಿ ಏನಾದರೂ ಸಮಸ್ಯೆ ಆದರೆ ಹಿರಿಯರ ಮುಂದಾಳುತ್ವದಲ್ಲಿ ಎಲ್ಲ ಸರಿಯಾಗುತ್ತದೆ. ಒಂದು ವೇಳೆ ನಿನ್ನ ಜೀವನದಲ್ಲಿ ನಿನ್ನ ಗಂಡನಾಗುವವನಿಗೆ ನೀನು ಮೊದಲ ಪ್ರೀತಿ ಅಲ್ಲದೇ ಇದ್ದರೆ ಅವಾಗೇನು ಮಾಡ್ತೀಯಾ? ಪ್ರಶಾಂತ್ನ ಗಾಳಿ ನಿನ್ನನ್ನು ಸೋಕಿದ ಹಾಗಿದೆ. ನಾನು ಮದುವೆನೇ ಆಗಲ್ಲ ಅಂದಮೇಲೆ ಚಾಯ್ಸ್ ವಿಷಯ ಬರೋದಿಲ್ಲ. ಇನ್ನು ಪದೇ ಪದೇ ಪ್ರೀತಿ ಮದುವೆ ಅಂತ ನನ್ನ ತಲೆ ತಿನ್ನಬೇಡ. ನನ್ನ ಮಮ್ಮಿ, ಅಜ್ಜಿ, ತಾತ ಹಾಗೂ ನನ್ನ ಪುಟ್ಟ ರಾಜ್ಕುಮಾರನ ಮೊದಲನೇ ಚಾಯ್ಸ್ ನಾನೇ. ಅವರು ನನ್ನನ್ನು ತುಂಬ ಪ್ರೀತಿಸ್ತಾರೆ, ಅಷ್ಟೇ ಸಾಕು ನನಗೆ. ಖ್ಯಾತಿಯ ಬಳಿ ತನಗೆ ವಾದಿಸಲಾಗದು ಎಂದುಕೊಂಡ ಸಹನಾ ಆ ವಿಷಯವನ್ನು ಅಲ್ಲಿಗೆ ಬಿಟ್ಟಳು. ಸಹನಾಳನ್ನು ಆಟೋ ಹತ್ತಿಸಿ ವಾಪಸ್ ಆಸ್ಪತ್ರೆಯತ್ತ ಬಂದಾಗ ಬೈಕೊಂದು ಅವಳ ಮುಂದೆ ಹಾದು ಹೋಯಿತು. ತಕ್ಷಣ ಅವಳಿಗೆ ಅದು ಯಾರೆಂದು ಅರಿಯದಿದ್ದರೂ ತದನಂತರ ಅಂದು ತಾನು ಜಗಳ ಮಾಡಿದ ಬೈಕ್ ಸವಾರ ಎಂದು ನೆನಪಾಯಿತು. ಆದರೆ ಅವನು ಹೋಗಿಯಾಗಿತ್ತು, ಇವಳೇನೂ ಮಾಡುವಂತಿರಲಿಲ್ಲ. ತನ್ನ ತಂದೆ ತಾಯಿ ಇರುವತ್ತ ಬಂದಾಗ ಇಬ್ಬರ ಮೊಗದಲ್ಲೂ ನೆಮ್ಮದಿ ಇತ್ತು. ಏನು, ಇಬ್ಬರು ತುಂಬ ಖುಷಿಯಾಗಿದ್ದೀರಾ? ಅವರ ಮೊಗದಲ್ಲಿದ್ದ ಖುಷಿಯನ್ನು ಕಂಡು ಪ್ರಶ್ನಿಸಿದಳು. ನಾವಿಬ್ಬರು ಇಲ್ಲಿದ್ದೀವಿ, ನಮ್ಮ ಆಫೀಸ್ನ ಯಾರು ನೋಡ್ಕೊಳ್ತಾರೆ ಅನ್ನೋ ಟೆನ್ಷನ್ ಇತ್ತು ನಮಗೆ. ಆದರೆ ಈಗ ಆ ಟೆನ್ಷನ್ ಇಲ್ಲ. ಮೊನ್ನೆ ಹೊಸದಾಗಿ ಕೆಲಸಕ್ಕೆ ಸೇರಿದ CA ಅವನೇ ಎಲ್ಲ ಮ್ಯಾನೇಜ್ ಮಾಡ್ತಾನೆ. ತುಂಬ ಒಳ್ಳೆ ಹುಡುಗ ಎಂದು ಆಶಾರವರು ಅದ್ರಿತ್ನನ್ನು ಹೊಗಳಿದರೆ ಸಣ್ಣ ಅಸೂಯೆ ಮೂಡಿತು ಅವಳಲ್ಲಿ. ಅಷ್ಟೆಲ್ಲ ಹೊಗಳಬೇಡ ಮಮ್ಮಿ, ನೀವು ಕೊಡೋ ಸ್ಯಾಲರಿಗೆ ತಕ್ಕ ಹಾಗೆ ಅವನು ಕೆಲಸ ಮಾಡ್ತಿದ್ದಾನೆ ಅಷ್ಟೆ ಎಂದಳು ಮುಖ ಸಿಂಡರಿಸಿ. ಅವಳ ಮಾತು ಕೇಳಿ ಗೋಪಿನಾಥ್ರವರ ಸಿಟ್ಟು ನೆತ್ತಿಗೇರಿತು. ನೀನು ನನ್ನ ಮಾತು ಕೇಳಿ CA ಆಗಿದ್ದರೆ ನಮ್ಮ ಫರ್ಮ್ನ ನೀನೇ ಮ್ಯಾನೇಜ್ ಮಾಡ್ತಿದ್ದೆ. ಆಗ ಅವನ ಮೇಲೆ ಡಿಪೆಂಡ್ ಆಗುವ ಪ್ರಮೇಯವೇ ಬರ್ತಿರಲಿಲ್ಲ. ನೀನಂತೂ ನಾವು ಹೇಳಿದ ಹಾಗೆ ಕೇಳುವುದಿಲ್ಲ. ಅವನು ಪಾಪ ತನ್ನದೇ ಆಫೀಸ್ ಎಂಬಂತೆ ಹಾನೆಸ್ಟಾಗಿ ವರ್ಕ್ ಮಾಡ್ತಿದ್ದಾನೆ. ಅವನನ್ನು ನಿನ್ನ ಮಮ್ಮಿ ಹೊಗಳಿದ್ಲು ಅಂತ ನಿಮಗೆ ಜಲಸ್ ಫೀಲ್ ಆಗ್ತಿದೆಯಾ? ಅವಳ ಮುಖಕ್ಕೆ ಹೊಡೆದಂತೆ ನುಡಿದಾಗ,
ನಿಮಗೆ ಯಾವಾಗಲೂ ಸಿಎ ಆದವರು ಮಾತ್ರ ಒಳ್ಳೆ ವ್ಯಕ್ತಿಗಳಾಗಿ ಕಾಣಿಸುವುದು, ವ್ಯಂಗ್ಯವಾಡಿದಳು. ಮನೆಯಲ್ಲಿ ವಾದ ಮಾಡೋ ಥರ ಇಲ್ಲೂ ಶುರು ಮಾಡಬೇಡಿ ಇಬ್ರು, ಇದು ಹಾಸ್ಪಿಟಲ್ ಎಂದ ಸ್ತುತಿ ತನ್ನ ತಮ್ಮನತ್ತ ನೋಡಿ, ಚೋಟು ಬಾರು, ನಾವು ಮನೆಗೆ ಹೋಗೋಣ, ಅಲ್ಲಿ ಅಜ್ಜಿ ತಾತ ನಮಗೋಸ್ಕರ ಕಾಯ್ತಿರ್ತಾರೆ ಎಂದಳು. ಒಲ್ಲದ ಮನಸ್ಸಿನಿಂದ ಅವಳ ಜೊತೆ ಹೆಜ್ಜೆ ಹಾಕಿದ ಅದ್ವಿಕ್. ಮರುದಿನ ಗೋಪಿನಾಥ್ ದಂಪತಿಗಳನ್ನು ಡಿಸ್ಚಾರ್ಜ್ ಮಾಡಲಾಯಿತು. ಮನೆಗೆ ಬಂದವರಿಗೆ ವಿಶ್ರಾಂತಿ ಮಾಡಲು ಹೇಳಿದರು ಲಕ್ಷ್ಮೀಕಾಂತ ದಂಪತಿಗಳು. ಸಂಜೆ ಆಫೀಸಿನಿಂದ ಮನೆಗೆ ಬರುವ ದಾರಿಯಲ್ಲಿ ಮತ್ತೆ ಆ ವಿಚಿತ್ರ ಮನುಷ್ಯನನ್ನು ಕಂಡಳು ಖ್ಯಾತಿ. ಈ ವ್ಯಕ್ತಿ ಇವತ್ತಿವನು ಯಾರು ಅಂತ ಕಂಡುಹಿಡಿಯಲೇಬೇಕು ಎಂದುಕೊಂಡವಳು ಆ ವ್ಯಕ್ತಿಯನ್ನು ಹಿಂಬಾಲಿಸಿದಳು. ಆದರೆ ಮುಂದೆ ಪುಟ್ಟ ಹುಡುಗಿಯೊಬ್ಬಳು ಅತ್ತಿತ್ತ ಗಮನಿಸದೆ ರಸ್ತೆ ದಾಟುತ್ತಿದ್ದಳು. ಆ ಪುಟ್ಟ ಹುಡುಗಿಯತ್ತ ನೋಟ ಹರಿಸಿದವಳೆ ವಿಚಿತ್ರ ಮನುಷ್ಯನನ್ನು ಮರೆತು ಆ ಹುಡುಗಿಯತ್ತ ಧಾವಿಸಿದಳು. ವೇಗವಾಗಿ ಬರುತ್ತಿದ್ದ ಕಾರೊಂದು ಹುಡುಗಿಗೆ ಡಿಕ್ಕಿ ಹೊಡೆಯಬೇಕೆನ್ನುವಷ್ಟರಲ್ಲಿ ಖ್ಯಾತಿ ಅವಳನ್ನು ರಕ್ಷಿಸಿದಳು. ಭಯದಿಂದ ಕಣ್ಣು ಮುಚ್ಚಿದ ಪುಟ್ಟ ಪೋರಿಯನ್ನು ಕಂಡವಳಿಗೆ ತನ್ನ ತಮ್ಮನ ನೆನಪಾಯಿತು. ಅವನನ್ನು ತನ್ನ ಮಗನಂತೆ ಕಂಡಿದ್ದಳಲ್ಲವೇ? ಹೆಣ್ಣಾಗಿ ಜನಿಸಿದ ಪ್ರತಿಯೊಬ್ಬರಲ್ಲೂ ಮಾತೃ ಹೃದಯ ಇದ್ದೇ ಇರುತ್ತದೆ. ಅವಳಲ್ಲಿನ ಮಾತೃ ಹೃದಯ ಜಾಗೃತವಾಯಿತು. ಪುಟ್ಟಪೋರಿಯನ್ನು ಅಪ್ಪಿಕೊಂಡವಳು ಅವಳ ಬೆನ್ನುದಡವಿ ಸಂತೈಸಿದಳು. ಅಷ್ಟರಲ್ಲಿ ಏದುಸಿರು ಬಿಡುತ್ತಾ ಬಂದ ಮುಕುಂದರವರು ಖ್ಯಾತಿ ಎಂದರು. ತನ್ನ ತಂದೆಯನ್ನು ನೋಡಲು ಆಸ್ಪತ್ರೆಗೆ ಬಂದಿದ್ದ ಮುಕುಂದರವರನ್ನು ಗುರುತಿಸಿದವಳು, ಅಂಕಲ್ ನೀವು ಎಂದಳು ಅಚ್ಚರಿಯಿಂದ. ಅಷ್ಟರಲ್ಲಿ ತನ್ನ ತಾತನ ದನಿ ಕೇಳಿ ತಾತ ಎಂದು ಅವರ ಬಳಿಗೆ ಓಡಿದಳು ಪುಟ್ಟಪೋರಿ. ಅಂಕಲ್, ಈ ಪುಟಾಣಿ ಎಂದಳು ಪುಟ್ಟಪೋರಿಯತ್ತ ಕೈತೋರಿ. ನನ್ನ ಮೊಮ್ಮಗಳು ಆಜ್ಞಾ ಎಂದವರೇ. ಪಾರ್ಕಿನಲ್ಲಿ ಆಟ ಆಡಬೇಕು ಅಂತ ಹಠ ಮಾಡ್ತಿದ್ಲು, ಅದಕ್ಕೆ ಕರ್ಕೊಂಡು ಬಂದೆ. ಆದರೆ ನನ್ನ ಕೈ ಬಿಟ್ಟು ಮುಂದೆ ಓಡಿದ್ಲು. ನನಗೆ ಮಂಡಿ ನೋವಿದ್ದಿದ್ದರಿಂದ ಮಗುವಿನ ವೇಗಕ್ಕೆ ಓಡಲಾಗಲಿಲ್ಲ ಎಂದವರ ದನಿಯಲ್ಲಿ ಈಗಲೂ ನಡುಕವಿತ್ತು. ಪುಟಾಣಿ ಬಾ ಇಲ್ಲಿ. ಆಜ್ಞಾಳನ್ನು ತನ್ನ ಬಳಿ ಕರೆದವಳು, ನಿಂಗೆ ತಾತ ಅಂದರೆ ಇಷ್ಟ ತಾನೆ ಎಂದಾಗ, ಹ್ಞೂ ಅಕ್ಕ, ತುಂಬ ತುಂಬ ಇಷ್ಟ ಎಂದಳು ತನ್ನ ಎರಡು ಕೈಯನ್ನು ಅಗಲಿಸಿ. ರಸ್ತೆ ದಾಟುವಾಗ ತಾತನ ಕೈ ಹಿಡಿದು ಬರಬೇಕು ತಾನೆ? ನಿಮ್ಮ ತಾತ ಎಷ್ಟು ಗಾಬರಿಯಾಗಿದ್ದಾರೆ ಗೊತ್ತಾ? ಇನ್ಮೇಲೆ ಹೀಗೆ ಮಾಡಬಾರ್ದು ಎಂದಾಗ ತಾತನ ಕಡೆಗೆ ನೋಡಿದವಳು, ಸಾರಿ ತಾತ ಎಂದಳು ಮುದ್ದಾಗಿ. ಮುಕುಂದರವರು ಸುಮ್ಮನೆ ತಲೆ ಆಡಿಸಿದರಷ್ಟೆ. ಪುಟಾಣಿ ಎಷ್ಟನೇ ಕ್ಲಾಸ್ನಲ್ಲಿ ಓದ್ತಿದ್ದಾಳೆ? ಅವಳಂತೆಯೇ ಮುದ್ದಾಗಿ ಕೇಳಿದ ಖ್ಯಾತಿಗೆ UKG ಎಂದು ಉತ್ತರಿಸಿದವಳೆ. ಅಕ್ಕ, ನಿಮ್ಮ ಸ್ಮೈಲ್ ಕ್ಯೂಟಾಗಿದೆ ಎಂದು ಕೆನ್ನೆ ಹಿಂಡಿದವಳು ತಾತನ ಬಳಿಗೆ ಓಡಿದಳು. ಅಂಕಲ್, ನಾನು ಮನೆಗೆ ಹೋದ ನಂತರ ನನ್ನ ತಮ್ಮನನ್ನು ಕರ್ಕೊಂಡು ಪಾರ್ಕಿಗೆ ಬರ್ತೀನಿ. ನಮ್ಮ ಪುಟಾಣಿಗೆ ಒಬ್ಬ ಫ್ರೆಂಡ್ ಸಿಕ್ಕ ಹಾಗೆ ಆಗುತ್ತೆ ಎಂದಾಗ, ಹೊಸ ಫ್ರೆಂಡ್ ಎಂದು ಕಣ್ಣರಳಿಸಿದ ಪುಟ್ಟ ಪೋರಿಯನ್ನು ಮುದ್ದಿಸಿದವಳು, ಹ್ಞೂ ಹೊಸ ಫ್ರೆಂಡ್ ಎಂದಳು. ಮುಂದುವರೆಯುವುದು